ಭಾನುವಾರ ಅದ್ಭುತವಾಗಿ ನಾನ್ ವೆಜ್ ಊಟವನ್ನ ಸವಿಯುತ್ತಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಹೌದು, ಬಿರಿಯಾನಿ ಹೋಟೆಲ್ಗೆ ಹೋಗಿರ್ತಾರೆ. ಅದು ಕೂಡ ಒಂದು ಹೊಸ ಹೋಟೆಲ್ ಓಪನ್ ಉದ್ಘಾಟನೆಗೆ ಕೂಡ ಕರೆದಿರ್ತಾರೆ. ಗ್ರ್ಯಾಂಡ್ ಓಪನಿಂಗ್ ಮಾಡಿದಂತ ಅಶ್ವಿನಿ ಮೇಡಮ್ ಅವರು, ವಿನಯ್ ರಾಜ್ಕುಮಾರ್ ಅವರು ಅಲ್ಲಿಯೇ ಒಂದು ಬಿರಿಯಾನಿಯನ್ನು ಸಹ ಸವಿಯುತ್ತಾರೆ. ನಾನ್ ವೆಜ್ ಊಟ ಅಂದ್ರೆ ಅಪ್ಪು ಬಾಸ್ ಅವರ ಕುಟುಂಬಕ್ಕೆ ತುಂಬಾನೇ ಇಷ್ಟ. ಭಾನುವಾರ ಅಂತ ಬಂದ್ರೆ ಬಾಡೂಟ ಇರುತ್ತೆ. ಅಲ್ಲಿ ಕೂಡ ಅಪ್ಪು ಅವರ ಫೋಟೋಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅಶ್ವಿನಿ ಮೇಡಮ್ ಅವರು ಹೋಟೆಲ್ ಅನ್ನ ಇಷ್ಟ ಪಡ್ತಾರೆ. ಅವರ ಒಂದು ರುಚಿಯಾಗಿರ್ಬೋದು ಎಲ್ಲವನ್ನೂ ಕೂಡ ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಒಳ್ಳೆ ಕಾಂಪ್ಲಿಮೆಂಟ್ ಅನ್ನು ಕೂಡ ಕೊಡ್ತಾರೆ. ಆ ಭಾನುವಾರದ ಒಂದು ಊಟ ಎಲ್ರ ಮನೆಯಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ನಾನ್ ವೆಜ್ ಅನ್ನ ಮಾಡ್ತಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಸಹ ನಾನ್ ವೆಜ್ ಅನ್ನ ಹೆಚ್ಚಾಗಿ ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ಅಪ್ಪು ಬಾಸ್ಗೂ ಕೂಡ ಅಷ್ಟೇನೆ ಅಶ್ವಿನಿ ಮೇಡಮ್ ಮಾಡುವಂತ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಸೊ ಅವರೇ ಬೇರೆ ಅಂದ್ರೆ ಕೆಲಸದವ್ರು ಇದ್ರು ಕೂಡ ಅಶ್ವಿನಿ ಮೇಡಮ್ ಮಾಡ್ಲಿ ಅಂತ ಅವರ ಕೈಯಾರೆ ಒಂದು ಅಡಿಗೆನ ಮಾಡಿಸ್ಕೊಂಡು ತಿಂತಾ ಇದ್ರು ಅಪ್ಪು ಬಾಸ್ ಅವರು. ಸೊ ಅದನ್ನೆಲ್ಲವನ್ನೂ ಕೂಡ ನೆನ್ಪು ಮಾಡ್ಕೊಳ್ತಾರೆ ಆಗಾಗ ಅಶ್ವಿನಿ ಮೇಡಮ್ ಅವರು. ಈಗ ಒಂದು ಹೋಟೆಲ್ಗೆ ಬಂದು ಅದ್ಭುತವಾಗಿಯೂ ಕೂಡ ವಿನಯ್ ರಾಜ್ಕುಮಾರ್ ಒಟ್ಟಿಗೆ ಮತ್ತೆ ಇನ್ನಿತರೆ ಬೇರೆ ಬೇರೆ ಸ್ನೇಹಿತರು ಇರ್ತಾರೆ, ಊಟವನ್ನ ಸಹ ಸವಿದಿದ್ದಾರೆ, ತುಂಬಾನೇ ಖುಷಿ ಪಟ್ಟಿದ್ದಾರೆ. ನಿಮಗೂ ಕೂಡ ಅಪ್ಪು ಬಾಸ್ ಅವರು ಇಷ್ಟನಾ? ಈ ರೀತಿ ಅಶ್ವಿನಿ ಮೇಡಮ್ ಹೊಸಬರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ಅಂಗಡಿ ಓಪನ್ ಕಾರ್ಯಕ್ರಮ ಇದ್ರೆ ಅದಕ್ಕೆಲ್ಲ ಇನ್ವೈಟ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಹೋಗ್ತಾರೆ. ಒಂದು ವಿಚಾರ ಅಂದ್ರೆ ಹೋಗಿ ತುಂಬಾನೇ ಖುಷಿಯಾಗಿ ವಿಶ್ ಮಾಡಿ ಬ್ಲೆಸ್ ಮಾಡಿ ಬರ್ತಾರೆ. ಜೊತೆಗೆ ಅಲ್ಲಿ ಹೋಟೆಲ್ ಏನಾದ್ರು ಇದ್ರೆ ಹೋಟೆಲ್ ನಲ್ಲಿ ಹೋಗಿ ಟೇಸ್ಟ್ ಅನ್ನ ಸಹ ಮಾಡ್ತಾರೆ. ಒಳ್ಳೆ ಊಟ ಚೆನ್ನಾಗಿದ್ರೆ ಅಲ್ಲೇ ಊಟವನ್ನು ಸಹ ಮಾಡ್ತಾರೆ. ಅದೇ ರೀತಿ ನಿನ್ನೆ ಮತ್ತೆ ಇವತ್ತು ಸಖತ್ತಾಗಿಯೂ ಕೂಡ ಒಂದು ಬೇರೆ ಬೇರೆ ಕಾರ್ಯಕ್ರಮ ಫಂಕ್ಷನ್ ಗಳಿಗೆ ಅಟೆಂಡ್ ಆಗ್ತಿದ್ರೆ, ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿ ಊಟವನ್ನು ಸಹ ಸವಿದಿದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಇದೇ ರೀತಿ ಹೊಸಬರಿಗೆ ಸಪೋರ್ಟ್ ಮಾಡ್ತಾನೆ ಇರಬೇಕು, ಎಲ್ರಿಗೂ ಕೂಡ ಇಷ್ಟ ಆಗ್ತಾನೆ ಇರಬೇಕು ಅಶ್ವಿನಿ ಮೇಡಮ್ ಕುಟುಂಬ.